ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪೇಟ್ರಿಯಟ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ, ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಜೆಟ್ ನೋಡಿದ್ರೆ 140 ಕೋಟಿ, ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡಿದ್ರೆ 120 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಮಹೇಶ್, ಹಾಗೆಯೇ ಪ್ರೊಡ್ಯೂಸರ್ ಬೈ ಅನು ಜೋಸೆಫ್. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 180 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಬಿಡುಗಡೆಯಾಗಿದ್ದ ದಿನಾಂಕ ಮೇ 1, 2026 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡುತ್ತಿದ್ದರೆ, ಮೊದಲು ಮಮ್ಮೂಟಿ, ಮೋಹನ್ ಲಾಲ್, ಫಹದ್ ಫಾಸಿಲ್, ರೇವತಿ, ನಯನತಾರ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮಮ್ಮೂಟಿ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ನಯನತಾರ ಅವರು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಈ ಮೂವಿಗೆ ತುಂಬ ಒಂದು ಅಪ್ರಿಷಿಯೇಟನ್ ಮಾಡ್ತಾರೆ ಅಂತಲೇ ಹೇಳಬಹುದು. ಮತ್ತು ಅವರು ಕೂಡ ಒಂದು ಮೆಚ್ಚುಗೆಯನ್ನು ಪಡೆದು ಚೆನ್ನಾಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ನಯನತಾರನೂ ಕೂಡ ಮತ್ತು ಮಮ್ಮೂಟಿ ಅವರು ಕೂಡ ಈ ಮೂವಿಗೆ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಸಾಂಗ್ ಕೂಡ ಸೂಪರ್ ಹಿಟ್ ಇದೆ ಮಲಯಾಳಂನಲ್ಲಿ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ಮಮ್ಮೂಟಿ ಅವರು ಕೆ ಎಮ್ ಜೋಸೆಫ್ ಅನ್ನೋ ವ್ಯಕ್ತಿನ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಕೆ ಎಮ್ ಜೋಸೆಫ್ ಏನು ಮಾಡ್ತಾರೆ ಅಂದರೆ, ಅವರ ತುಂಬ ಒಂದು ಇಂಟೆಲಿಜೆಂಟ್ ವ್ಯಕ್ತಿ ಅಂತಲೇ ಹೇಳಬಹುದು. ಅವರು ತುಂಬ ಕ್ರೈಮ್ಸ್ಗಳನ್ನು ಮತ್ತು ಯಾರ್ಯಾರು ಒಂದು ದೊಡ್ಡ ದುಡ್ಡುಗಳನ್ನು ಕೊಳ್ಳೆ ಹೊಡೆಯೋದು ಮತ್ತು ಬೇರೆಯವರ ಒಂದು ಆಸ್ತಿಗಳ ವಿಚಾರದಲ್ಲಿ ಭಾಗಿಯಾಗುವಂಥ ವ್ಯಕ್ತಿಗಳನ್ನೆಲ್ಲ ಕಂಡುಹಿಡಿದು ಅವರನ್ನು ಅರೆಸ್ಟನ್ನು ಮಾಡಿಸ್ತಿರ್ತಾರೆ. ತುಂಬ ಇಂಟೆಲಿಜೆಂಟ್ ಅಂತಲೇ ಹೇಳಬಹುದು. ಕೆ ಎಮ್ ಜೋಸೆಫ್ ಅವರು ಏನು ಮಾಡ್ತಾರೆ ಅಂದರೆ, ಅವರು ತುಂಬ ಡ್ರಗ್ ಪೆಡ್ಲರ್ಗಳು ಮತ್ತು ಸುಮಾರು ಒಂದು ಮಾದಕ ವಸ್ತುಗಳನ್ನು ಸಪ್ಲೈ ಮಾಡುವಂಥ ವ್ಯಕ್ತಿಗಳನ್ನೆಲ್ಲ ಅರೆಸ್ಟನ್ನು ಮಾಡಿಸಿ ಅವರಿಗೆ ಜೈಲು ಶಿಕ್ಷೆಯನ್ನು ಕೊಡಿಸ್ತಾರೆ. ಮತ್ತು ಇದೇ ರೀತಿ ನಡೀತಾ ಇರೋದ್ರಿಂದ ಆ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡುವಂಥ ವ್ಯಕ್ತಿ ಜೋಸೆಫ್ನ ಮುಗಿಸ್ಬಿಟ್ರೆ ಈ ಕೆಲಸಗಳೆಲ್ಲ ನಮ್ಮ ಈಸಿಯಾಗಿ ಹೊರಟೋಗುತ್ತೆ ಅಂತೇಳಿ ಸುಮಾರು ರೌಡಿಗಳನ್ನು ಬಿಟ್ಟು ಕೆ ಎಮ್ ಜೋಸೆಫ್ ಅವ್ರನ್ನ ಫ್ಯಾಮಿಲಿಯನ್ನು ಸಾಯಿಸ್ಬಿಡ್ತಾರೆ. ಮತ್ತು ಕೆಲವು ದಿನಗಳ ನಂತರ ಅವರಿಗೆ ಗೊತ್ತಾಗುತ್ತೆ. ಆಮೇಲೆ ಕೆ ಎಮ್ ಜೋಸೆಫ್ ಅವರು ಬೇರೆ ಒಂದು ರಾಜ್ಯಕ್ಕೆ ಹೊರಟೋಗಿರ್ತಾರೆ. ಏಕೆಂದರೆ ಅವರು ಒಂದು ಇಂಪಾರ್ಟೆಂಟ್ ಮೀಟಿಂಗೋಸ್ಕರ ಹೊರಟೋಗಿರ್ತಾರೆ ಪ್ರೈವೇಟಾಗಿ, ಯಾರಿಗೂ ಕೂಡ ಹೇಳ್ದೆ. ಅದು ಬಂದಷ್ಟೇ ಈ ರೀತಿಯೆಲ್ಲ ಆಗಿದೆ ಅಂತ ಗೊತ್ತಾದ ಮೇಲೆ ತುಂಬ ಬೇಜಾರನ್ನು ಮಾಡಿಕೊಂಡು ಅವರ ಒಂದು ಮುಂದಿನ ಕಾರ್ಯಗಳನ್ನು ಮಾಡಿ, ಮತ್ತು ಈ ವ್ಯಕ್ತಿನ ಗೊತ್ತಾಗುತ್ತೆ ಆ ವ್ಯಕ್ತಿನೇ ಸಾಯಿಸಿರೋದು ಅಂತ. ಮತ್ತು ಅವರನ್ನು ಹೋಗಿ ನಿರ್ಮಾಣವನ್ನು ಮಾಡಿ ಹಾಗೆಯೇ ಎನ್ಕೌಂಟರನ್ನು ಮಾಡಿಬಿಡ್ತಾರೆ. ಕೊನೆಗೂ ಕೂಡ ಅವರು ಎನ್ಕೌಂಟರ್ ಮಾಡೋದ್ರಿಂದ ಅವರನ್ನು ಜೈಲಿಗೆ ಹಾಕ್ತಾರೆ, ಕೆ ಎಮ್ ಜೋಸೆಫ್ನ. ಹಾಗೆಯೇ ಕೆಲವು ದಿನಗಳ ನಂತರ ಬಿಡುಗಡೆ ಆಗುತ್ತೆ. ಮತ್ತು ಪ್ರೀತಿ ಹುಡುಗಿನ ಮದುವೆ ಹಾಕ್ಕೊಂಡು ಜೀವನ ನಡೆಸ್ಕೊಂಡು ಹೋಗೋದು ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.